ಆನದಮಾನತೋಸ್ಮಿ ನಾಮಧೇಯೋಭಿಮಯೇವ ನ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 4ನೇ ಅಧ್ಯಾಯದಲ್ಲಿ ಇವತ್ತು 33ನೇ ಶ್ಲೋಕ. ಯೋನುಗ್ರಹಾರ್ಥಂ ಭಜತಾಂ ಪಾದಮೂಲಂ ಅನಾಮರೂಪೋ ಭಗವಾನನಂತಃ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿಃ ಭೇಜೇ ಸ್ಮಹ್ಯಂ ಪರಮಪ್ರಸೀದತಾಂ. ದಕ್ಷ ಪ್ರಜಾಪತಿ ಭಗವಂತನ ಸ್ತೋತ್ರವನ್ನ ಮುಂದುವರಿಸ್ತಾ ಇದ್ದಾನೆ. ಹಂಸಗುಹ್ಯ ಸ್ತೋತ್ರದಿಂದ ಆ ದಕ್ಷ ಪ್ರಜಾಪತಿ ಮಾಡಿದ ಹಂಸಗುಹ್ಯ ಸ್ತೋತ್ರದಲ್ಲಿ ಇದು 11ನೇ ಶ್ಲೋಕ. ಆ ಭಗವಂತ ಮೂಲ ರೂಪದಲ್ಲಿ ತನ್ನ ಲೀಲೆಗಳನ್ನ ಲೋಕಕ್ಕೆ ತೋರಿಸೋದಿಲ್ಲ. ಆದ್ರಿಂದ ಆ ಲೀಲೆಗಳನ್ನ ವರ್ಣನೆ ಮಾಡುವಂತಹ ನಾಮಗಳು ಅದು ಲೋಕದಲ್ಲಿ ಪ್ರಸಿದ್ಧ ಆಗಿರೋದಿಲ್ಲ. ತನ್ನ ಸುಂದರವಾದಂತಹ ಅನಂತಾನಂತ ರೂಪಗಳನ್ನು ಕೂಡ ಆ ಭಗವಂತ ಲೋಕಕ್ಕೆ ತೋರಿಪಡಿಸೋದಿಲ್ಲ. ಆದ್ರಿಂದ ಆ ರೂಪಗಳು ಕೂಡ ಲೋಕದಲ್ಲಿ ಪ್ರಸಿದ್ಧವಾಗಿರೋದಿಲ್ಲ. ಆದರೆ ಅವತಾರ ರೂಪಗಳಲ್ಲಿ ತಾನು ಅವತಾರದಿಂದ ರೂಪಗಳನ್ನು ಲೀಲೆಗಳನ್ನು ಲೋಕದಲ್ಲಿ ಪ್ರಕಟಪಡಿಸ್ತಾನೆ. ಹಾಗಾಗಿ ಆ ಅವತಾರದ ಮೊದಲಾದಂತಹ ಅನಂತ ನಾಮಗಳು ಲೋಕದಲ್ಲಿ
ಪ್ರಸಿದ್ಧವಾಗ್ತಾವೆ. ಆ ನಾಮಗಳನ್ನ, ಅತ್ಯಂತ ಮಂಗಳಕರವಾದಂತಹ ಆ ನಾಮಗಳನ್ನ ಲೋಕದಲ್ಲಿ ಪ್ರಸಿದ್ಧಿಗೊಳಿಸ್ತಾನೆ. ಇದು ಕೂಡ ಯಾರು ತನ್ನ ಪಾದ ಸೇವೆಯನ್ನ ಮಾಡ್ತಾರೋ ಅಂತಹ ಭಕ್ತರ ಮೇಲೆ ಅನುಗ್ರಹವನ್ನ ಮಾಡ್ಲಿಕ್ಕೋಸ್ಕರ ಹಾಗೆ ಮಾಡ್ತಾನೆ. ಇಲ್ಲದೆ ಇದ್ರೆ ಆ ಅವತಾರ ರೂಪಗಳಲ್ಲಿಯೂ ಕೂಡ ಭಗವಂತ ಮೂಲ ರೂಪದಂತೆನೆ ಅವ್ಯಕ್ತ ಸ್ವಭಾವ. ಮೂಲ ರೂಪ ಅನ್ನೋದು ಹೇಗೆ ಲೋಕದಲ್ಲಿ ಅವ್ಯಕ್ತವಾಗಿ ಇರ್ತದೋ, ಕಾಣಿಸೋದಿಲ್ವೋ, ಹಾಗೆ ಅವತಾರ ರೂಪವೂ ಕೂಡ ಅವ್ಯಕ್ತವೇ. ಆದರೂ ಭಕ್ತರ ಮೇಲಿನ ಕಾರುಣ್ಯದಿಂದ ಭಕ್ತರನ್ನ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಭಗವಂತ ಅವತಾರದಲ್ಲಿ ತಾನು ಕಾಣಿಸ್ಕೊಳ್ತಾನೆ, ವ್ಯಕ್ತನಾಗ್ತಾನೆ. ಆದ್ರಿಂದ ಅವನ ಲೀಲೆಗಳು ಲೋಕದಲ್ಲಿ ವ್ಯಕ್ತವಾಗ್ತವೆ. ಆ ಲೀಲೆಗಳನ್ನ ತೋರಿಸಿದ್ರಿಂದ ಆ ಲೀಲೆಗಳನ್ನ ಕೊಂಡಾಡುವಂತಹ ಆ ಮಂಗಳಕರವಾದ ನಾಮಗಳು ಕೂಡ ಲೋಕದಲ್ಲಿ ಪ್ರಸಿದ್ಧವಾಗ್ತವೆ. ಅಂತ ಹೀಗೆ ಆ ದಕ್ಷ ಪ್ರಜಾಪತಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಇಲ್ಲಿ ಅನಾಮ ರೂಪೋ ಭಗವಾನ್ ಅನಂತಃ ಅಂತಿದೆ. ಅನಾಮ ರೂಪ ಅಂತಂದ್ರೆ ಇಲ್ಲಿ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅವರು ಅನಾಮ ರೂಪ ಅಂತನ್ನೋದಕ್ಕೆ ನಾಮ ರೂಪ ಇದ್ಯಾವುದು ಇಲ್ಲ ಭಗವಂತನಿಗೆ, ಅಂತಹ ಭಗವಂತ ಭಕ್ತರಿಗೋಸ್ಕರ ನಾಮರೂಪಗಳನ್ನ ಧಾರಣೆ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅವರು ಅದನ್ನು ಸ್ವಲ್ಪ ವಿವರಣೆ ಮಾಡ್ತಾ, ಪ್ರಾಕೃತವಾದ ನಾಮರೂಪ ಇಲ್ಲದೇ ಇದ್ರೂ ಕೂಡ ಭಕ್ತರಿಗೋಸ್ಕರ ಅವತಾರಗಳಲ್ಲಿ ಶುದ್ಧ ಸತ್ವಮಯವಾದ ರೂಪಗಳನ್ನ ಲೀಲೆಯಿಂದ ನಾಮಗಳನ್ನು ಕೂಡ ಪಡ್ಕೊಳ್ತಾನೆ ಅಂತ ಹೇಳಿದ್ದಾರೆ. ಪ್ರಾಕೃತ ರೂಪರಹಿತ ಅನ್ನೋದೇನೋ ಸರಿ, ಆದ್ರೆ ಪ್ರಾಕೃತ ನಾಮರಹಿತ ಅಂತಂದ್ರೆ ಏನರ್ಥ? ಅವರು ಪ್ರಾಕೃತವಾದ ನಾಮ ರೂಪ ಎರಡೂ ಇಲ್ಲ, ಆದರೂ ಭಕ್ತರ ಅನುಗ್ರಹಕ್ಕೋಸ್ಕರ ಲೀಲೆಗಳಿಂದ ನಾಮಗಳನ್ನ ಪಡಿತಾನೆ ಅಂತ ಹೇಳ್ತಾರೆ. ಪ್ರಾಕೃತವಾದ ನಾಮ ಇಲ್ಲ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ರೂಪಗಳಲ್ಲಿ ಪ್ರಾಕೃತವಾದ ರೂಪ, ಶುದ್ಧ ಸತ್ವಾತ್ಮಕವಾದ ರೂಪ ಅಂತ ಭೇದ ಇರೋ ಹಾಗೆ ನಾಮಗಳಲ್ಲೂ ಕೂಡ ಅಂತ ಭೇದ ಇದೆಯಾ? ಹಾಗೇನಿಲ್ವಲ್ಲ. ಭಗವಂತನಿಗೂ ಮತ್ತು ಪ್ರಾಕೃತವಾದ ನಾಮ ಏನಿದೆ ಆ ನಾಮ ಅವನಿಗೆ ಸಲ್ತದೆ. ಶುದ್ಧ ಸತ್ವಾತ್ಮಕವಾದ ನಾಮ, ಪ್ರಾಕೃತವಾದ ನಾಮ ಅಂತ ಬೇರೆ ಎರಡೆರಡು ಹಾಗೆ ನಾಮಗಳಿಲ್ಲ. ಹಾಗಾಗಿ ಅವರ ವ್ಯಾಖ್ಯಾನದಲ್ಲಿ ಅದು ಒಂದು ಸ್ವಲ್ಪ ಕೊರತೆ ಇದೆ. ಇನ್ನೊಂದು ವ್ಯಾಖ್ಯಾನ ವೀರರಾಘವ ವ್ಯಾಖ್ಯಾನ, ಅವ್ರು ಹೇಳುವಾಗ ಕರ್ಮಕೃತವಾದ ನಾಮ ರೂಪ ಇಲ್ಲದೆ ಇರುವವನು ಭಗವಂತ ಅವತಾರ ಮತ್ತು ಲೀಲೆಗಳಿಂದ ರಾಮ, ಕೃಷ್ಣ ಮೊದಲಾದಂತಹ ಪುಣ್ಯ ನಾಮಗಳನ್ನು ಮತ್ತು ಅಪ್ರಾಕೃತವಾದ ಶರೀರಗಳನ್ನು ಕೂಡ ಭಕ್ತರಿಗೆ ತನ್ನ ದರ್ಶನ ಮಾಡ್ಲಿಕ್ಕೋಸ್ಕರ ಧಾರಣೆ ಮಾಡ್ತಾನೆ ಅಂತ ಹೇಳಿದ್ದಾರೆ. ಇದು ಕೂಡ ಸ್ವಲ್ಪ ಮಟ್ಟಿಗೆ ಸರಿಯಾಗಿದೆ. ಆದ್ರೆ ಕರ್ಮಕೃತ ರೂಪ ಇಲ್ಲದವನು, ನಮ್ಮಂತೆ ಕರ್ಮಾಧೀನವಾದ ಶರೀರವನ್ನ ಹೊಂದದೇ ಇರುವವನು ಅಂತ ಹೇಳಿದ್ದಾರೆ. ಅದು ಕೂಡ ಸರಿ. ಕರ್ಮಕೃತ ರೂಪ ಅಂದ್ರೆ ಕರ್ಮದಿಂದ ನಮ್ಗೆ ಹೇಗೆ ಒಂದು ರೂಪ ಬರ್ತದೋ ಆ ರೂಪ, ಆ ಥರ ರೂಪ ಅವನಿಗಿಲ್ಲ. ಆದ್ರೆ ಕರ್ಮಕೃತ ನಾಮ ಅಂದ್ರೆ ಏನು? ಅದು ಕೂಡ ಇಟ್ಟುಕೊಂಡ್ರೆ ಅದೃಷ್ಟಜನ್ಯವಾದ ನಾಮ ಅಂತ ಇಟ್ಟುಕೊಂಡ್ರೆ ಅದು ಇಲ್ಲ ಅವನಿಗೆ. ಹೌದು, ಅದೃಷ್ಟಜನ್ಯವಾದ ನಾಮ ಇಲ್ಲದೆ ಇರೋನು ಅನ್ನೋದು ಕೂಡ ಸರಿ. ಆದ್ರೆ ಅವತಾರ ಮತ್ತು ಲೀಲೆಗಳಿಂದಲೇನೇ ನಾಮಗಳನ್ನ ಧಾರಣೆ ಮಾಡ್ತಾನೆ ಅಂದ್ರೆ ಮೂಲ ರೂಪಕ್ಕೆ ನಾಮವೇ ಇಲ್ಲ ಅಂತ ಹೇಳಿದ ಹಾಗಾಗ್ತದೆ. ಅವರ ವ್ಯಾಖ್ಯಾನವನ್ನು ನೋಡಿದಾಗ ಅವತಾರ ಲೀಲೆಗಳಿಂದಲೇನೇ ನಾಮಧಾರಣೆ ಮಾಡ್ತಾನೆ ಅಂದ್ರೆ ಮೂಲ ರೂಪದಲ್ಲಿ ನಾಮ ಇಲ್ಲ ಅಂತ ಹೇಳಿದಂತೆ ಇದೆ. ಹಾಗೆ ಹೇಳಿಬಿಟ್ರೆ
ನಾರಾಯಣ, ವಿಷ್ಣು ಮೊದಲಾದ ನಾಮಗಳು ಮೂಲ ರೂಪದಲ್ಲಿ ಭಗವಂತನಿಗೆ ಇಲ್ಲವೇ ಇಲ್ಲ ಅಂತ ಆಗ್ಬಿಡತ್ತೆ. ಯಾಕೆಂದ್ರೆ ಆ ನಾಮಗಳನ್ನ ವಿಷ್ಣು ಅವತಾರಗಳಲ್ಲಿ ಲೀಲೆಗಳಲ್ಲಿ ಯಾರು ಹೇಳೋದಿಲ್ಲ. ಮೂಲ ರೂಪದಲ್ಲಿ ನಾಮ ಇಲ್ಲ ಅಂತ ಅನ್ನೋ ಅರ್ಥ ಬರುವ ಹಾಗೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನೊಂದು ವ್ಯಾಖ್ಯಾನದಲ್ಲಿ ಜೀವ ಗೋಸ್ವಾಮಿ ಅನ್ನೋರು ವ್ಯಾಖ್ಯಾನದಲ್ಲಿ ಅವರಂತೂ ಸ್ಪಷ್ಟವಾಗಿ ಹೇಳ್ತಾರೆ, ಮೂಲ ರೂಪದಲ್ಲಿ ನಾಮರೂಪಗಳು ಇಲ್ಲ. ಭಕ್ತರಿಗಾಗಿ ಅವತಾರ ಲೀಲೆಗಳ ಜೊತೆಗೆ ತನ್ನ ನಾಮರೂಪಗಳನ್ನ ಪ್ರಕಟ ಮಾಡ್ತಾನೆ. ಅಂತ ಮೂಲ ರೂಪದಲ್ಲಿ ನಾಮರೂಪಗಳು ಇಲ್ಲ ಅಂತ ಹೇಳಬಾರದು. ಇದಕ್ಕೆ ಸರಿಯಾದ ಅಭಿಪ್ರಾಯ ಏನು ಅಂತನ್ನೋದಕ್ಕೆ ನಮ್ಮ ಆಚಾರ್ಯರ ವ್ಯಾಖ್ಯಾನವನ್ನ ನೋಡಿದ್ರೆ ಅವರು ಅನೇಕ ಇಲ್ಲಿ ಪ್ರಕಾಶ ಸಂಹಿತಾ ವಾಕ್ಯಗಳನ್ನ ಉದಾಹರಿಸಿ ಈ ಶ್ಲೋಕದ ಅಭಿಪ್ರಾಯವನ್ನ ಸ್ಪಷ್ಟಪಡಿಸಿದ್ದಾರೆ. ಪ್ರಕಾಶ ಸಂಹಿತಾದ ವಾಕ್ಯಗಳು ಮಧ್ವಾಚಾರ್ಯ ಉದಾಹರಣೆ ಮಾಡಿರ್ತಕ್ಕಂಥ ವಾಕ್ಯಗಳನ್ನ ಒಮ್ಮೆ ನೋಡೋಣ. ತತ್ಕರ್ಮಣಾಂ ಅದೃಷ್ಟತ್ವಾದನಾಮಾಚಾಪ್ಯ ದರ್ಶನಾತ್ ಅರೂಪಸ್ತ್ವವತಾರೇಣ ರೂಪಕರ್ಮಾಣಿ ದರ್ಶಯೇತ್ ನಿತ್ಯರೂಪೋ ನಿತ್ಯಕರ್ಮಾಪ್ಯವ್ಯಕ್ತತ್ವಮಪೇಕ್ಷತು ಅರೂಪಕರ್ಮೇತ್ಯುದಿತೋ ರೂಪಕರ್ಮೋಜ್ಜಿತೇರ್ನತು ಇತಿ ಪ್ರಕಾಶ ಸಂಹಿತಾಯಾಂ. ಪ್ರಕಾಶ ಸಂಹಿತಾದ ಈ ಶ್ಲೋಕಗಳನ್ನ ನೋಡಿದ್ರೆ ನಮಗೆ ಈ ಶ್ಲೋಕದ ಭಾಗವತದ ಶ್ಲೋಕದ ಅರ್ಥ ಸರಿಯಾಗಿ ಗೊತ್ತಾಗ್ತದೆ. ಅನಾಮರೂಪೋ ಭಗವಾನನಂತಹ ಅಂತೇನಿಲ್ಲಿ ಭಾಗವತದಲ್ಲಿದೆ, ಅದಕ್ಕೆ ವ್ಯಾಖ್ಯಾನವೇನು ಎಂಬಂತೆ ಈ ಶ್ಲೋಕ ತತ್ಕರ್ಮಣಾಂ ಅದೃಷ್ಟತ್ವಾ. ಮೂಲ ರೂಪದಲ್ಲಿ ಭಗವಂತನ ಲೀಲೆಗಳು ನಮಗೆ ಕಾಣಿಸೋದಿಲ್ಲ. ಆದ್ರಿಂದ ಅವತಾರ ಕರ್ಮಗಳಲ್ಲಿ ಮಾತ್ರ ಅವನ ಕರ್ಮಗಳು ನಾಮಗಳು ನಮಗೆ ಅವತಾರ ರೂಪಗಳಲ್ಲಿ ಅವನ ಕರ್ಮಗಳು ನಮಗೆ ಕಾಣಿಸೋದ್ರಿಂದ ಆ ಅವತಾರಗಳಲ್ಲಿ ಮಾಡಿದ ಆ ಕರ್ಮದಿಂದ ಆ ನಾಮಗಳು ನಮಗೆ ಪ್ರಸಿದ್ಧ ಆಗಿದ್ದಾವೆ. ಈ ಉದಾಹರಣೆಗೆ ಕಂಸಾರಿ, ದಾಮೋದರ ಅಂತನ್ನೋ ಈ ಮುಂತಾದ ನಾಮಗಳು ಮೂಲ ರೂಪದಲ್ಲಿ ನಮಗೆ ವ್ಯವಹಾರದಲ್ಲಿ ಇಲ್ಲ. ವಸ್ತುತಃ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ. ಭೇದ ಇದೆ ಅಂತ ಚಿಂತನೆ ಮಾಡಬಾರದು. ಆದರೆ ಮೂಲ ರೂಪ ಜನರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರಿಂದ ಅವನಿಗೆ ರೂಪ ಇಲ್ಲ ಅಂತನೂ ವ್ಯವಹಾರ ಮಾಡ್ತಾರೆ. ಅವತಾರಗಳಲ್ಲಿ ರೂಪಗಳನ್ನ ಜಗತ್ತಿಗೆ ತೋರಿಸ್ತಾನೆ. ಅವನ ಎಲ್ಲಾ ರೂಪಗಳು ಕೂಡ ನಿತ್ಯ. ನಿತ್ಯ ರೂಪೋ ನಿತ್ಯ ಕರ್ಮಗಳು ನಿತ್ಯ, ಅವತಾರಗಳು ನಿತ್ಯ. ಆದರೂ ಕೂಡ ಅವ್ಯಕ್ತತ್ವಂ ಅಪೇಕ್ಷತು ಅರೂಪ ಕರ್ಮೇ ತ್ಯುಜಿತೋ. ಅವ್ಯಕ್ತವಾಗಿದೆ ಅವನ ರೂಪಗಳು, ಅವನ ಕರ್ಮಗಳು ಎಲ್ಲವೂ ಅವ್ಯಕ್ತವಾಗಿರ್ತದೆ. ಆದ್ರಿಂದ ರೂಪ ಕರ್ಮ ಇಲ್ಲದೆ ಇರೋನು ಅಂತ ವ್ಯವಹಾರ ಮಾಡ್ತದೆ ಶಾಸ್ತ್ರ. ಹಾಗಂದ ಮಾತ್ರಕ್ಕೆ ಅವನಿಗೆ ರೂಪ ಕರ್ಮಗಳು ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಮೂಲ ರೂಪದಲ್ಲಾಗ್ಲಿ ಅವತಾರ ರೂಪದಲ್ಲಾಗ್ಲಿ ಯಾವಾಗಲೂ ಕೂಡ ಅವನಿಗೆ ರೂಪಗಳು ಕರ್ಮಗಳು ಎಲ್ಲಾ ಇದ್ದೇ ಇದ್ದಾವೆ. ಅದು ನಿತ್ಯ, ಅವ್ಯಕ್ತ. ಅವತಾರದಲ್ಲಿ ಭಕ್ತರ ಅನುಗ್ರಹಕ್ಕೋಸ್ಕರ ವ್ಯಕ್ತಿ ಮಾಡ್ತಾನೆ ಅಂತ ಹೀಗೆ ಅಭಿಪ್ರಾಯ. ಇದು ಪ್ರಕಾಶ ಸಂಹಿತ ನಮಗೆ ತಿಳಿಸ್ಕೊಡ್ತಾ ಇದೆ. ಇನ್ನೂ ಒಂದು ವಾಕ್ಯ, ಅನಾಮ ಸೋಧಿಕಾರ್ಥತ್ವಾದವ್ಯಕ್ತತ್ವಾದ ರೂಪಕಃ ಸಂಸಾರಿತ್ವಾದಿ ಸಾಮರ್ಥ್ಯೋ ವ್ಯಕ್ತ ರೂಪೋವತಾರಕಃ. ಮತ್ತೊಂದು ಕಡೆಗೆ ಇದೇ ಅಭಿಪ್ರಾಯವನ್ನ ಅದೇ ಪ್ರಕಾಶ ಸಂಹಿತಾದಲ್ಲಿ ಹೇಳಿದ್ದಾರೆ. ಇತಿಚ ಅಂತ ಲೋಕದೃಷ್ಟಾಧಿಕಾರ್ಥಾನಿ ಮೂಲ ನಾಮಾನಿ ಕೇಶವೇ ಅಥ ದಾಮೋದರಾದೀನಿ ಲೋಕದೃಷ್ಟ ಸಮಾನಿತು ಆನಂದೋ ವ್ಯಕ್ತ ರೂಪಸ್ತು ಮೂಲ ರೂಪಮುದಾಹೃತಂ
ಸಯೇವ ವ್ಯಕ್ತಿಮಾಪನ್ನಃ ಪ್ರಾದುರ್ಭಾವ ಇತೀರಿತಃ ಇತಿ ಚ. ಇದು ಕೂಡ ಪ್ರಕಾಶ ಸಂಹಿತಾದಲ್ಲಿ ಮತ್ತೊಂದು ಕಡೆಯಲ್ಲಿ ಬರುವಂತಹ ವಾಕ್ಯ. ಅದನ್ನು ನಮಗೆ ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಆ ಭಗವಂತನ ಮಹಿಮೆ ಅದು ಅಪಾರ. ಆದ್ರಿಂದ ಅದನ್ನ ಹೇಳುವ ನಾಮ ಅವನಿಗೆ ಇಲ್ಲ ಅಂತ ಈ ರೀತಿ ವ್ಯವಹಾರ. ಅಪಾರವಾಗಿರೋದ್ರಿಂದ ಅದನ್ನ ಹೇಳುವಂತ ನಾಮವೇ ಇಲ್ಲ. ರೂಪ ಅವ್ಯಕ್ತವಾಗಿರೋದ್ರಿಂದ ರೂಪ ಇಲ್ಲ ಅಂತ ವ್ಯವಹಾರ. ಹೀಗೆ ಎಲ್ಲಾದ್ರೂ ಅನಾಮ ಅರೂಪ ಅಂತ ಶಾಸ್ತ್ರದಲ್ಲಿ ಹೇಳಿದ್ರೆ ಅದಕ್ಕೆ ಈ ರೀತಿ ಅರ್ಥ ಇಟ್ಟುಕೊಳ್ರಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅನಾಮ ಯಾಕೆ? ಅವನ ಮಹಿಮೆ ಅದು ಅಪಾರವಾಗಿದೆ. ಅಪಾರವಾದ ಮಹಿಮೆಯನ್ನ ತಿಳಿಸುವಂತಹ ನಾಮ ಇಲ್ಲ, ಆದ್ರಿಂದ ಅವನು ಅನಾಮ. ಅರೂಪ ಯಾಕೆ? ಅವನ ರೂಪ ಅಭಿವ್ಯಕ್ತ ಆಗೋದಿಲ್ಲ, ಅವ್ಯಕ್ತ ಸ್ವರೂಪ, ಅವನು ಅವ್ಯಕ್ತವಾದ ರೂಪ ಅದು, ಆದ್ರಿಂದ ಅವನು ಅರೂಪ ಅಂತ ಹೀಗೆ ವ್ಯವಹಾರ ಮಾಡ್ತದೆ ಶಾಸ್ತ್ರ. ಇನ್ನು ಅವತಾರಗಳಲ್ಲಿ ಅವನ ಸಾಮರ್ಥ್ಯ ವ್ಯಕ್ತವಾಗ್ತದೆ. ಕಂಸವಧ ಮೊದಲಾದವುಗಳನ್ನ ಮಾಡುವ ಮೂಲಕವಾಗಿ ಆ ಸಾಮರ್ಥ್ಯವನ್ನ ವ್ಯಕ್ತಿ ಮಾಡ್ತಾನೆ ಭಗವಂತ. ಆದ್ರಿಂದ ಅವನು ವ್ಯಕ್ತರೂಪನೂ ಆಗಿದ್ದಾನೆ. ಕಂಸಾರಿತ್ವಾದಿ ಸಾಮರ್ಥ್ಯೋ ವ್ಯಕ್ತರೂಪೋ ಅವತಾರಗಃ ಅಂತ ಹೀಗೆ ಆ ಪ್ರಕಾಶ ಸಂಹಿತಾ ವಾಕ್ಯ ತಿಳಿಸ್ತಾ ಇದೆ. ಮತ್ತೆ ಮತ್ತೊಂದು ಕಡೆಗೆ ಇನ್ನೊಂದು ವಾಕ್ಯದಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಭಗವಂತನ ಮೂಲ ರೂಪದ ನಾಮಗಳ ಅರ್ಥ ಅದು ಲೋಕದಲ್ಲಿ ನಮಗೆ ಕಂಡಿದ್ದಕ್ಕಿಂತ ಅತ್ಯಂತ ವಿಲಕ್ಷಣ. ಲೋಕದಲ್ಲಿ ದಾಮೋದರ, ಕಂಸಾರಿ ಮೊದಲಾದ ನಾಮಗಳೇನಿದ್ದಾವೆ ಆ ನಾಮಗಳ ಅರ್ಥ ನಮಗೆ ಲೋಕದಲ್ಲಿ ಕಂಡಿದೆ. ಕಂಸನನ್ನ ಸಂಹಾರ ಮಾಡಿದವನು ಅಂತನ್ನೋ ಅರ್ಥ ನಮಗೆ ಅರ್ಥ ಆಗ್ತದೆ. ಇದು ಲೋಕದಲ್ಲಿ ಎಲ್ರಿಗೂ ದೃಷ್ಟವಾಗಿದೆ. ಆ ನಾಮಗಳ ಅರ್ಥವೂ ಕೂಡ ಗೊತ್ತಾಗ್ತದೆ. ಆದ್ರೆ ಮೂಲ ರೂಪದಲ್ಲಿ ಅವನ ಲೀಲೆಗಳನ್ನ ಅವನು ತೋರಿಸೋದಿಲ್ಲ, ಅದು ಜನರಿಗೆ ಅರ್ಥ ಆಗೋದಿಲ್ಲ. ಆದ್ರಿಂದ ಆ ಮೂಲ ರೂಪದ ನಾಮಗಳೇನಿದ್ದಾವೆ ಅವು ಅನಂತ ನಾಮಗಳಿದ್ರೂ ಕೂಡ ಅದು ಲೋಕಕ್ಕೆ ಅತ್ಯಂತ ವಿಲಕ್ಷಣವಾದದ್ದು. ಅದು ನಮಗೆ ಲೋಕದಲ್ಲಿ ಪ್ರಸಿದ್ಧವಾಗಿಲ್ಲ. ಕೆಲವು ಗೊತ್ತಾಗ್ತದೆ, ಆನಂದ, ನಾರಾಯಣ, ವಿಷ್ಣು ಮೊದಲಾದಂತಹ ನಾಮಗಳು ನಮಗೆ ಗೊತ್ತಾಗ್ತದೆ. ಆ ಆನಂದ ರೂಪದಲ್ಲಿಯೂ ಕೂಡ ಅವ್ಯಕ್ತನಾಗೇ ಇರ್ತಾನೆ. ಆದ್ರಿಂದ ಅವನು ಅವ್ಯಕ್ತ ರೂಪ ಅಂತ ಕರೆಸ್ಕೊಳ್ತಾನೆ. ಅವನು ಯಾವಾಗ ವ್ಯಕ್ತನಾಗ್ತಾನೋ ಆ ರೂಪ ವ್ಯಕ್ತವಾದ ರೂಪ ಅಂತ ಕರೆಸ್ಕೊಳ್ತಾನೆ. ಸಯೇವ ವ್ಯಕ್ತಿಮಾಪನ್ನಃ ಪ್ರಾದುರ್ಭಾವ ಇತೀರಿತಃ. ಅದನ್ನ ಪ್ರಾದುರ್ಭಾವ ಅಂತ ಕರೀತಾರೆ. ಭಗವಂತನ ಪ್ರಾದುರ್ಭಾವ. ಯಾವಾಗ ಆ ಭಗವಂತ ವ್ಯಕ್ತನಾಗ್ತಾನೋ ಆವಾಗ ಅವನು ಪ್ರಾದುರ್ಭೂತನಾದ ಅಂತ ಕರೀತಾರೆ. ಹೀಗೆ ಅವ್ಯಕ್ತ ಸ್ವರೂಪನಾದ ಭಗವಂತ ಭಕ್ತರ ಅನುಗ್ರಹಕ್ಕೋಸ್ಕರ ತಾನು ವ್ಯಕ್ತನಾಗ್ತಾನೆ. ಮೂಲ ರೂಪದಲ್ಲಿ ಅವನು ಅವ್ಯಕ್ತವಾಗಿಯೇ ಇರ್ತಾನೆ. ತನ್ನ ಲೀಲೆಗಳನ್ನ ಲೋಕಕ್ಕೆ ತೋರಿಸೋದಿಲ್ಲ. ಆದ್ರಿಂದ ಆ ಲೀಲೆಗಳನ್ನ ವರ್ಣನೆ ಮಾಡುವ ನಾಮಗಳು ಲೋಕದಲ್ಲಿ ಪ್ರಸಿದ್ಧ ಆಗಿಲ್ಲ. ಆದ್ರಿಂದ ಅವನು ಅನಾಮ. ಆ ರೂಪಗಳು ಲೋಕದಲ್ಲಿ ಪ್ರಸಿದ್ಧವಾಗಿಲ್ಲ, ಕಾಣಿಸೋದಿಲ್ಲ. ಆದ್ರಿಂದ ಅವನು ಅರೂಪ. ಹೀಗೆ ಅರೂಪನಾದ ಅನಾಮನಾದ ಆ ಭಗವಂತ ಭಕ್ತರ ಅನುಗ್ರಹಕ್ಕೋಸ್ಕರ ಯೋ ಅನುಗ್ರಹಾರ್ಥಂ ಭಜತಾಂ ಪಾದಮೂಲಂ. ಯಾರು ತನ್ನ ಭಕ್ತರು ಆ ಭಗವಂತನ ಪಾದ ಮೂಲಗಳನ್ನ ಭಜನೆ ಮಾಡ್ತಾರೋ ಅಂಥವರ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಅವತಾರ ರೂಪಗಳಲ್ಲಿ ತನ್ನ ಲೀಲೆಗಳನ್ನ ತೋರಿಸ್ತಾನೆ. ಆ ಲೀಲೆಗಳಿಂದ ದಾಮೋದರ, ಕಂಸಾರಿ ಮೊದಲಾದಂತಹ ನಾಮಗಳನ್ನು ಕೂಡ ಪ್ರಸಿದ್ಧಿಗೊಳಿಸ್ತಾನೆ. ಆ ರೂಪಗಳನ್ನು ಕೂಡ ತಾನು ವ್ಯಕ್ತಿ ಮಾಡಿಕೊಡ್ತಾನೆ. ಆದರೂ ಅವನು ಯಾವಾಗಲೂ ಮೂಲ ರೂಪದಂತೆ ಅವ್ಯಕ್ತ ಸ್ವಭಾವನೆ ಆಗಿದ್ದಾನೆ. ಆ ಮೂಲ ರೂಪಗಳಿಗೂ ಈ ಅವತಾರ ರೂಪಗಳಿಗೂ ಯಾವುದೇ ರೀತಿಯಾದ ಭೇದ ಇಲ್ಲ. ಅಂತಹ ಎಲೆ ಭಗವಂತನೇ, ಅವ್ಯಕ್ತ ಸ್ವರೂಪನಾದಂಥವನೇ, ಅನಾಮ ರೂಪನೇ, ಅನಂತನೇ, ನಿನಗೆ ನಮಸ್ಕಾರ. ನನ್ನ ಮೇಲೆ ನೀನು ಪ್ರಸನ್ನನಾಗು, ಪ್ರಸೀದತಾಂ ಅಂತ ಹೀಗೆ ದಕ್ಷ ಪ್ರಜಾಪತಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಗುರುಗಳೇ,
ಹೇಳಿ. ವ್ಯಕ್ತ ಅನ್ನುವುದು ತೋರಿಸಿಕೊಳ್ಳೋದಲ್ವಾ, ಹೊರಗೆ ತೋರಿಸಿಕೊಳ್ಳೋ ಒಂದು. ಅವ್ಯಕ್ತ ಎಂಬುದು ಅದೇನದು ನಾಶ ಆಗೋದನ್ನು ತಗೊಳ್ಬೇಕಾ? ಈಗ ಜನರಿಗೆ ಕಣ್ಣಿಗೆ ಕಾಣಿಸದೇ ಇರುವ, ಕಣ್ಣಿಗೆ ಕಾಣಿಸದೇ ಇರೋದು ಅವ್ಯಕ್ತ ಅನ್ಬೋದು. ಕ್ಲಿಯರ್ ಇಲ್ಲ ಗುರುಗಳೇ, ಕ್ಲಿಯರ್ ಇಲ್ಲ. ಮ್ಯೂಟ್ ಮಾಡ್ಕೊಳ್ಳಿ ಹೇಳ್ತೇನೆ. ಭಗವಂತ ಇಲ್ಲೇ ಎದುರಿಗೆ ಇದ್ದಾನೆ. ಈಗ ನಾವು ಏನಿದ್ದೇವೆ ನಮ್ಮ ಕಣ್ಣೆದುರಿಗೆ ಭಗವಂತ ಇದ್ದಾನೆ, ಆದ್ರೂ ನಮ್ಗೆ ಕಾಣಿಸ್ತಾ ಇಲ್ವಲ್ಲ, ಇದು ಅವ್ಯಕ್ತ ಅಂದ್ರೆ ಹಾಗೆ. ಇಲ್ಲೇ ಇದ್ದರೂ ಕೂಡ ಅವನು ವ್ಯಕ್ತನಾಗೋದಿಲ್ಲ, ಆದ್ರಿಂದ ಅವನು ಅವ್ಯಕ್ತ. ಕಣ್ಣಿಗೆ ಕಾಣಿಸ್ಕೊಂಡ ಅಂದ್ರೆ ಅದು ವ್ಯಕ್ತ ಅಂತ. ಅವತಾರಗಳಲ್ಲಿ ಭಕ್ತರ ಅನುಗ್ರಹಕ್ಕೋಸ್ಕರ ಕಣ್ಣಿಗೆ ಕಾಣಿಸ್ಕೊಳ್ತಾನೆ ಕೆಲವು ಸಲ, ಆದ್ರಿಂದ ಅವನು ವ್ಯಕ್ತ. ಸರಿ ಸರಿ. ಯೋನುಗ್ರಹಾರ್ಥಂ ಭಜತಾಂ ಪಾದಮೂಲಂ ಅನಾಮರೂಪೋ ಭಗವಾನನಂತಃ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿಃ ಭೇಜೇ ಸಮಖ್ಯಂ ಪರಮ ಪ್ರಸೀದತಾಂ. ಮುಂದೆ 34ನೇ ಶ್ಲೋಕ. ಯಪ್ರಾಕೃತೈರ್ಜ್ಞಾನಪಥೈರ್ಜನಾನಾಂ ಯಥಾಶಯಂ ದೇಹಗತೋ ವಿಭಾತಿ ಯಥಾನಿಲ ಪಾರ್ಥಿವಮಾಶ್ರಿತೋ ಗುಣಂ ಸ ಈಶ್ವರೋ ಮೇ ಕುರುತಾನ್ ಮನೋರಥಂ. ಇದು ದಕ್ಷ ಪ್ರಜಾಪತಿ ಮಾಡಿದ ಹಂಸಗುಖ್ಯ ಸ್ತೋತ್ರದ ಕೊನೆ ಶ್ಲೋಕ, 12ನೇ ಶ್ಲೋಕ. ಹಂಸಗುಖ್ಯ ಸ್ತೋತ್ರ 12 ಶ್ಲೋಕಗಳಿಂದ ಕೂಡಿರ್ತಕ್ಕಂಥದ್ದು. ಅಂತಹ ಕೊನೆ 12ನೇ ಶ್ಲೋಕ. ದಕ್ಷ ಪ್ರಜಾಪತಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಭಗವಂತ ನಾನಾ ರೀತಿಯಾಗಿ ತಿಳಿದು ಬರ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಭಗವಂತ ತಾನು ಕಾಣಿಸ್ಕೊಳ್ತಾನೆ. ಅಂದ್ರೆ ಶಾಸ್ತ್ರಗಳು ಅವನನ್ನ ತಿಳಿಸಿಕೊಡ್ತಾವೆ. ಅವನು ವೇದಗಳಿಂದ ಮಾತ್ರ ತಿಳಿಯಲ್ಪಡ್ತಕ್ಕಂಥವನು, ಶಾಸ್ತ್ರಗಳಿಂದ ಮಾತ್ರ ತಿಳಿಯಲ್ಪಡ್ತಕ್ಕಂಥವನು. ಶಾಸ್ತ್ರಗಳಲ್ಲಿ ಸಚ್ಚಾಸ್ತ್ರಗಳಿದ್ದಾವೆ, ದುಷ್ಟಶಾಸ್ತ್ರಗಳು ಇದ್ದಾವೆ. ಎಲ್ಲರ ಹೃದಯದಲ್ಲೇ ಎಲ್ಲರ ದೇಹದಲ್ಲೇ ವಾಸ ಮಾಡಿಕೊಂಡಿದ್ದಾನೆ. ದೇಹಗತೋ ವಿಭಾತಿ. ಆದರೆ ಆ ಭಗವಂತ ಸಚ್ಚಾಸ್ತ್ರಗಳಿಂದ ಮತ್ತು ದುಷ್ಟವಾದ ಶಾಸ್ತ್ರಗಳಿಂದ ಜನರಿಗೆ ಅವರವರ ಅನಾದಿಯಾದ ವಾಸನಾ ಏನಿದೆ ಅದಕ್ಕೆ ಅನುಸಾರವಾಗಿ ತಿಳಿದು ಬರ್ತಾನೆ. ಪ್ರತಿಯೊಬ್ಬ ಜೀವರಿಗೂ ಕೂಡ ಅವರವರದ್ದೇ ವಾಸನಾಮಯವಾದಂತಹ ಒಂದು ಮನಸ್ಸು ಇದೆ. ಆ ವಾಸನಾ ಏನಿದೆಯೋ ಅದಕ್ಕೆ ಅನುಸಾರವಾಗಿ ಭಗವಂತ ಅವರವರಿಗೆ ತಿಳಿದು ಬರ್ತಾನೆ. ಕೆಲವರಿಗೆ ದುಷ್ಟಶಾಸ್ತ್ರಗಳಿಂದ ತಿಳಿದು ಬರ್ತಾನೆ, ಕೆಲವರಿಗೆ ಸಚ್ಚಾಸ್ತ್ರಗಳಿಂದ ತಿಳಿದು ಬರ್ತಾನೆ. ಅದು ಹೇಗೆ ಅಂತಂದ್ರೆ, ಯಥಾ ಅನಿಲಹ ಪಾರ್ಥಿವಮಾಶ್ರಿತೋ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಪಾರ್ಥಿವ ಶರೀರದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ಅನಿಲಹ ಅಂದ್ರೆ ಮುಖ್ಯ ಪ್ರಾಣ. ಜನರಿಗೆ ಹೇಗೆ ಅವರವರ ಅನಾದಿ ವಾಸನಾನುಸಾರವಾಗಿ ತಿಳಿದು ಬರ್ತಾನೋ ಹಾಗೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಈ ಪಾರ್ಥಿವ ಶರೀರದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ಮುಖ್ಯ ಪ್ರಾಣ ಯಾವ ರೀತಿ ಜನರಿಗೆ ಅವರವರ ವಾಸನಾ ಅನುಸಾರವಾಗಿ ಅನಾದಿಯಾದ ವಾಸನಾನುಸಾರವಾಗಿ ತಿಳಿದು ಬರ್ತಾನೋ ಹಾಗೆ ಈ ದೇಹದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ಭಗವಂತನು ಕೂಡ ಸಚ್ಚಾಸ್ತ್ರಗಳಿಂದ ಮತ್ತು ದುಷ್ಟವಾದ ಶಾಸ್ತ್ರಗಳಿಂದ ಜನರಿಗೆ ಅವರವರ ಅನಾದಿ ವಾಸನಾಗೆ ಅನುಸಾರವಾಗಿ ತಿಳಿದು ಬರ್ತಾನೆ. ಅಂತಹ ಪರಮಾತ್ಮ ನನ್ನ ಮನೋರಥವನ್ನ ಈಡೇರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಇಲ್ಲಿಯೂ ಕೂಡ ಅನೇಕ ವ್ಯಾಖ್ಯಾನಗಳು ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ.
ಆದ್ರೆ ಈ ಅಭಿಪ್ರಾಯ ನಮಗೆ ಪ್ರಕಾಶ ಸಂಹಿತಾ ಅಂತನ್ನೋ ಆಚಾರ್ಯರ ವಾಕ್ಯಕ್ಕೆ ಅನುಗುಣವಾಗಿ ತೋರಿಸಿಕೊಟ್ಟಿದ್ದಾರೆ ಮಧ್ವಾಚಾರ್ಯ ನಮಗೆ. ಪ್ರಕಾಶ ಸಂಹಿತಾ ವಾಕ್ಯಗಳನ್ನ ಈ ಶ್ಲೋಕಕ್ಕೂ ಉದಾಹರಿಸ್ತಾರೆ. ಬೇರೆ ವ್ಯಾಖ್ಯಾನಕಾರರು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಇತ್ತೀಚೆಗಿನ ಉಪಾಸನಾ ಮಾರ್ಗಗಳಿಂದ ಜನರ ಅಭಿರುಚಿಗಳಿಗೆ ಅನುಗುಣವಾಗಿ ದೇಹಗತನಾದಂತಹ ಅಂತರ್ಯಾಮಿ ನಾನಾ ದೇವತೆಗಳ ರೂಪದಿಂದ ವಿಧ ವಿಧವಾಗಿ ಭಾಸಮಾನನಾಗ್ತಾನೆ. ಅದಕ್ಕೆ ದೃಷ್ಟಾಂತ ವಾಯು ಬೇರೆ ಬೇರೆ ಗಂಧಗಳ ಸಂಪರ್ಕದಿಂದ ನಾನಾ ಗಂಧಯುಕ್ತವಾಗಿ ಬೇರೆ ಬೇರೆ ಬಣ್ಣದ ಧೂಳಿನ ಕಣಗಳಿಂದ ನಾನಾ ರೂಪವಾಗಿ ಹೇಗೆ ಕಾಣುತ್ತದೋ ಹಾಗೆ ಅಂತ. ಯಥಾ ಅನಿಲ ಪಾರ್ಥಿವಮಾಶ್ರಿತ ಅನ್ನೋದಕ್ಕೆ ಹಾಗರ್ಥ ಮಾಡಿದ್ದಾರೆ. ಗಾಳಿ ಬೇರೆ ಬೇರೆ ಗಂಧಗಳ ಸಂಪರ್ಕದಿಂದ ನಾನಾ ರೀತಿ ಗಂಧಯುಕ್ತವಾಗಿ ಕಾಣ್ತದೆ, ಬೇರೆ ಬೇರೆ ಧೂಳಿನ ಕಣಗಳಿಂದ ನಾನಾ ರೂಪವಾಗಿ ಕಾಣ್ತದೆ. ಹೇಗೋ ಹಾಗೆ ಇತ್ತೀಚೆಗಿನ ಜನರು ಹೇಗೆ ಉಪಾಸನೆ ಮಾಡ್ತಾ ಹೋಗ್ತಾರೋ ಅವರವರ ಜನರ ಅಭಿರುಚಿಗಳಿಗೆ ಅನುಗುಣವಾಗಿ ದೇಹಗತನಾದ ಅಂತರ್ಯಾಮಿ ನಾನಾ ದೇವತೆಗಳ ರೂಪದಿಂದ ನಾನಾ ವಿಧವಾಗಿ ಭಾಸಮಾನನಾಗ್ತಾನೆ. ಆಯಾ ಫಲಗಳನ್ನ ನಾನಾ ದೇವತೆಗಳ ರೂಪಗಳಿಂದ ಕೊಡ್ತಾನೆ. ಅಂತರ್ಯಾಮಿಯೇ, ಎಲೆ ಭಗವಂತನೇ ನನ್ನ ಈ ಅಭೀಷ್ಟಗಳನ್ನು ಪೂರೈಸಲಿ. ಆ ಅಂತರ್ಯಾಮಿಯಾಗಾದ ಭಗವಂತನೇ, ಅವನೇ ನನ್ನ ಆ ಎಲ್ಲ ಅಭೀಷ್ಟಗಳೇನಿದ್ದಾವೆ ಅದನ್ನೆಲ್ಲ ಪೂರೈಸ್ಲಿ. ಈ ದೇವತೆಗಳಿಂದ ಏನು? ಅವರೆಲ್ಲರ ಅಂತರ್ಯಾಮಿಯಾದ ಅವನೇ ನನ್ನ ಎಲ್ಲಾ ರೀತಿಯಾದ ಮನೋರಥಗಳನ್ನ ಈಡೇರಿಸ್ಲಿ ಅಂತ ಹೀಗೆ ಹೇಳಿದ್ದಾರೆ. ಇಲ್ಲಿ ಅರ್ವಾಚೀನ ಅನ್ನೋ ಒಂದು ಪದವನ್ನು ಬಳಸಿದ್ದಾರೆ. ಅರ್ವಾಚೀನ ಉಪಾಸನಾ ಮಾರ್ಗಗಳಿಂದ ಜನರ ಅಭಿರುಚಿಗಳಿಗೆ ಅನುಗುಣವಾಗಿ ಅಂತ ಹೇಳಿದ್ದಾರೆ ಅವರು. ಪ್ರಾಕೃತೈಃ ಅರ್ವಾಚೀನೈಃ ಜ್ಞಾನಪಥೈಃ ಯಥಾಶಯಂ ತತ್ತದ್ವಾಸನಾನುಸಾರೇಣ ಅಂತ. ಆ ಅರ್ವಾಚೀನ ಅಂತನ್ನೋ ವಿಶೇಷಣ ಸೇರಿಸಿದ್ದು ವ್ಯರ್ಥ, ಬೇಕಾಗಿಲ್ಲ ಅದು. ಮತ್ತೆ ದೇವತಾ ರೂಪಗಳಿಂದ ಅಂತರ್ಯಾಮಿಯೇ ಫಲವನ್ನ ಕೊಡ್ತಾನೆ ಅಂದ ಮಾತ್ರಕ್ಕೆ ದೇವತೆಗಳನ್ನ ಬಿಡೋದು ಯಾಕೆ? ಅದಕ್ಕೂ ಕಾರಣ ಅವರು ಸ್ಪಷ್ಟವಾಗಿ ಆ ವ್ಯಾಖ್ಯಾನದಲ್ಲಿ ತಿಳಿಸಿಲ್ಲ. ಆ ಅಂತರ್ಯಾಮಿಯಾದ ಭಗವಂತನೇ ನನ್ನ ಈ ಮನೋರಥಗಳನ್ನು ಈಡೇರಿಸಲಿ, ಈ ದೇವತೆಗಳಿಂದ ಏನು ಅಂತ ಹೇಳ್ತಾರೆ. ಕಿಂ ಅಂತರ್ಗಡುಭಿಹಿ ದೇವತಾಂತರೈಹಿ ಇತ್ಯರ್ಥ ಅಂತ ಕೊನೆಯಲ್ಲಿ ದೇವತೆಗಳನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದಕ್ಕೇನ್ ಕಾರಣ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಭಗವದ್ಗೀತೆಯಲ್ಲಿ ಅಂತವತ್ತು ಫಲಂ ತೇಷಾಂ ಅಂತಿದೆ. ಅನ್ಯ ದೇವತಾರಾಧನೆ ಮಾಡ್ತಕ್ಕಂಥವರಿಗೆ ಮೋಕ್ಷ ರೂಪವಾದ ಫಲ ಸಿಗೋದಿಲ್ಲ, ಅನಂತ ಫಲವಾದ ಮೋಕ್ಷ ಅನ್ನೋದು ಸಿಗೋದಿಲ್ಲ, ಅಲ್ಪ ಫಲ ಸಿಗ್ತದೆ ಅಂತಿದೆ. ಈ ದಕ್ಷ ಪ್ರಜಾಪತಿ ಈಗ ಮೋಕ್ಷವನ್ನ ಬಯಸದೆ ಕೇವಲ ಪ್ರಜಾಸೃಷ್ಟಿ ಎಂಬ ಫಲವನ್ನ ಕೇಳ್ತಾ ಇದ್ದಾನೆ. ಅವನ ಆ ಒಂದು ಬಯಕೆಯನ್ನ ಅಂತರ್ಯಾಮಿ ದೇವತಾರೂಪದಿಂದಲೇ ಕೊಡಬಹುದು. ದೇವತಾರೂಪವನ್ನ ಬಿಡಬೇಕ್ಯಾಕೆ? ಅದಕ್ಕೇನ್ ಕಾರಣ ಅಂತ ಇಲ್ಲಿ ಹೇಳಿಲ್ಲ. ನಿನ್ನಂತಹ ಐಹಿಕ ಫಲಕಾಮನೆ ಉಳ್ಳವರು ಗಣೇಶ ಮೊದಲಾದವರನ್ನ ಭಜನೆ ಮಾಡ್ತಾರೆ, ನೀನ್ಯಾಕೆ ಅವರನ್ನ ಬಿಟ್ಟು ಭಗವಂತನನ್ನ ಭಜನೆ ಮಾಡ್ತಿದೀ ಅಂತ ಕೇಳಿದ್ರೆ ದಕ್ಷ ಪ್ರಜಾಪತಿ ಕೊಡ್ತಕ್ಕಂತಹ ಉತ್ತರ ಈ ಶ್ಲೋಕ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಸ್ವಾದರ್ಶಾಹ ಸಕಾಮಾಹ ಗಣೇಶಾದೀನ್ ಪ್ರಾರ್ಥೆಯಂತೆ. ನಿನ್ನಂತಹ ಸಕಾಮರು ಗಣೇಶ ಮೊದಲಾದವರನ್ನ ಪ್ರಾರ್ಥನೆ ಮಾಡ್ತಾರೆ, ನೀನು ಮಾತ್ರ ಅವರನ್ನೆಲ್ಲ ಬಿಟ್ಟು ನನ್ನನ್ನು ಯಾಕೆ ಭಜನೆ ಮಾಡ್ತಿದ್ದೀ ಅಂತ ಹೀಗೆ ಅವರು ಪ್ರಶ್ನೆ ಮಾಡಿಕೊಂಡು
ಆ ಪ್ರಶ್ನೆಗೆ ಉತ್ತರವಾಗಿ ದಕ್ಷ ಪ್ರಜಾಪತಿ ಹೀಗೆ ಉತ್ತರ ಕೊಡ್ತಾ ಇದ್ದಾನೆ. ಅಂತರ್ಯಾಮಿಯಾಗಿ ನೀನೇ ಅಭೀಷ್ಟಗಳನ್ನ ಕೊಡ್ತಕ್ಕಂಥವ್ರು, ನೀನೇ ಪೂರೈಸು, ಬೇರೆ ಇವರು ದೇವತೆಗಳೆಲ್ಲ ಯಾಕೆ ಅಂತ ಹೀಗೆ ದಕ್ಷ ಪ್ರಜಾಪತಿ ಉತ್ತರ ಕೊಡ್ತಾ ಇದ್ದಾನೆ ಅಂತ ಅವರು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಉತ್ತರ ಏನಿಲ್ವಲ್ಲ ಭಾಗವತದಲ್ಲಿ. ಹಾಗಾಗಿ ಇದು ದಕ್ಷ ಪ್ರಜಾಪತಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಹೇಳೋದು ಸರಿ ಆಗೋದಿಲ್ಲ. ಇನ್ನು ವೀರರಾಗ ವ್ಯಾಖ್ಯಾನದಲ್ಲಿ ಅವರೇನ್ ಹೇಳಿದ್ದಾರೆ ಅಂದ್ರೆ, ಈ ಜಗತ್ತು ಪರಮಾತ್ಮನ ಶರೀರ ಅಂತ ತಿಳಿದವರಿಗೆ ಅವರ ಮನೋವೃತ್ತಿಗಳಿಗೆ ಅನುಗುಣವಾಗಿ ಪ್ರವೃತ್ತಿ ಮಾಡುವ ಪ್ರಾಕೃತ ಇಂದ್ರಿಯಗಳಿಂದ ಜಗತ್ತು ಗೋಚರವಾದಾಗ ಜಗಚ್ಛರೀರಿಯಾದ ಪರಮಾತ್ಮನೇ ಗೋಚರನಾಗ್ತಾನೆ. ಅದಕ್ಕೆ ದೃಷ್ಟಾಂತ ಹೂವಿನ ಸಂಪರ್ಕದಿಂದ ವಾಯು ಗಂಧಯುಕ್ತವಾಗಿ ಕಾಣುತ್ತದಲ್ಲ ಹಾಗೆ ಅಂತ ಹೀಗೆ ವೀರರಾಗ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಹೂವಿನ ಸಂಪರ್ಕದಿಂದ ಗಾಳಿ ಪರಿಮಳಯುಕ್ತವಾಗಿ ಕಾಣುವಂತೆ ಭಗವಂತನನ್ನ ಈ ಜಗಚ್ಛರೀರಿ ಅಂತ ಯಾರು ತಿಳ್ಕೊಳ್ತಾರೋ ಅವರಿಗೆ ಆ ಮನೋವೃತ್ತಿಗೆ ಅನುಗುಣವಾಗಿ ಪ್ರವೃತ್ತಿ ಮಾಡತಕ್ಕಂತಹ ಈ ಪ್ರಾಕೃತ ಇಂದ್ರಿಯಗಳಿಂದ ಜಗತ್ತು ಗೋಚರವಾಗುವಾಗ ಜಗಚ್ಛರೀರಿಯಾದ ಭಗವಂತನೇ ಗೋಚರನಾಗ್ತಾನೆ ಅಂತ. ಇಲ್ಲಿ ಇಂದ್ರಿಯಗಳು ಮನೋವೃತ್ತಿಗಳಿಗೆ ಅನುಗುಣವಾಗಿ ಪ್ರವೃತ್ತಿ ಮಾಡ್ತದೆ ಅಂತ ಗೊತ್ತು ಎಲ್ರಿಗೂ. ಅದನ್ನ ಯಾಕೆ ಇಲ್ಲಿ ಹೇಳಬೇಕು? ಅದು ವ್ಯರ್ಥ. ಅವರವರ ಮನೋಭಾವಗಳಿಗೆ ಅನುಗುಣವಾಗಿ ನಾನಾ ರೂಪದಿಂದ ಭಗವಂತ ಕಾಣ್ತಾನೆ ಅನ್ನೋ ಅಭಿಪ್ರಾಯ ಅವರಿಗೆ ಇದೆ ಅಂತಾಗಿದ್ರೆ ಈ ವಿಶೇಷಣ ಸಾರ್ಥಕ ಆಗ್ತಿತ್ತು. ಆದ್ರೆ ದೇಹಗತ ಅನ್ನೋ ಒಂದು ವಿಶೇಷಣ ಕೊಟ್ಟಿದ್ದಾರೆ ಇಲ್ಲಿ. ಯಥಾಶಯಂ ದೇಹಗತೋ ವಿಭಾತಿ ಅಂತಿದೆ ಭಾಗವತದಲ್ಲಿ. ಆ ವಿಶೇಷಣಕ್ಕೆ ಜಗಚ್ಛರೀರಿ ಅಂತ ಅರ್ಥ ಮಾಡಿದ್ದಾರೆ ಅವರು. ಆ ಅರ್ಥವು ಸ್ವರಸ ಅಲ್ಲ, ದೇಹಗತ ಅಂತಿದೆ, ದೇಹದ ಒಳಗಿರೋನು ಅಂತ ಹೊರತು ಜಗತ್ತೇ ಶರೀರವಾಗಿ ಉಳ್ಳವನು ಅಂತ ಅರ್ಥ ಮಾಡಿದ್ದಾರೆ. ಜಗತ್ತೇ ಭಗವಂತನ ಶರೀರವೂ ಅಲ್ಲ. ಹಾಗಾಗಿ ವೀರರಾಗ ವ್ಯಾಖ್ಯಾನ ಅದರಲ್ಲಿ ಇಂಥ ಒಂದು ಕೊರತೆ ಇದೆ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಹೇಳುವ ಹಾಗೆ ಯೇ ಜೀವೇಶ್ವರಯೋ ಪಾರ್ಥಕ್ಯಂ ಉಪಾಧಿಕೃತಮೇವ ನ ವಾಸ್ತವಂ ಇತ್ಯಾಚಕ್ಷತೆ ತೇಷಾಂ ಜ್ಞಾನಿಮಾನಿನಾಂ ಅಸಮಂಜಸ ಪಥಗಾಮಿತ್ವಂ ವ್ಯಂಜಯನ್ ಪ್ರಾರ್ಥಯತೆ ಯಹ ಇತಿ. ಜೀವ ಪರಮಾತ್ಮ ಭೇದ ಔಪಾಧಿಕ ಅಂತ ಹೇಳೋದು ಸರಿಯಲ್ಲ. ಅರ್ವಾಚೀನ ಜ್ಞಾನ ಮಾರ್ಗಗಳಿಂದ ಜನರಿಗೆ ಅವರ ದೇಹದಲ್ಲಿರುವ ಪರಮಾತ್ಮ ಅವರ ಮನೋಭಾವಗಳಿಗೆ ಅನುಗುಣವಾಗಿ ಅವು ಒಳ್ಳೆಯವೋ ಕೆಟ್ಟವೋ ಆಗಿರ್ಬೋದು, ಜೀವರೂಪದಿಂದಲೇ ಗೋಚರನಾಗ್ತಾನೆ. ವಾಯು ಒಳ್ಳೆ ಅಥವಾ ಕೆಟ್ಟ ಗಂಧಗಳಿಂದ ಯುಕ್ತವಾಗಿ ಹೇಗೆ ಗೋಚರ ಆಗ್ತದೋ ಹಾಗೆ ವಸ್ತುತಃ ಗಾಳಿ ಗಂಧಯುಕ್ತ ಅಲ್ಲ, ಪರಮಾತ್ಮನು ಜೀವರೂಪ ಅಲ್ಲ ಅಂತ. ಇಲ್ಲಿ ವಾಯುವಿನ ದೃಷ್ಟಾಂತ ಕೊಟ್ಟು ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಈ ಶ್ಲೋಕಕ್ಕೆ ಮಧ್ವಾಚಾರ್ಯರ ತಾತ್ಪರ್ಯ ಹೀಗಿದೆ. ಪ್ರಕಾಶ ಸಂಹಿತಾದ ವಾಕ್ಯಗಳನ್ನ ಉದಾಹರಿಸ್ತಾ ಇದ್ದಾರೆ ಇಲ್ಲಿ. ಸ್ವದೇಹಸ್ಥಂ ಹರಿಂ ಪ್ರಾಹು ಅಧಮಾ ಜೀವಮೇವತು ಮಧ್ಯಮಾಶ್ಚಾಪ್ಯ ನಿರ್ಣೀತಂ ಜೀವಾದ್ ಭಿನ್ನಂ ಜನಾರ್ದನಂ ಪೂರ್ಣಾನಂದಾದಿಗುಣಕಂ ಸರ್ವಜೀವ ವಿಲಕ್ಷಣಂ ಉತ್ತಮಾಸ್ತು ಹರಿಂ ಪ್ರಾಹು ತಾರತಮ್ಯೇನ ತೇಷು ಚ
ಬುದ್ಧಿ ಶುದ್ಧ್ಯನುಸಾರೇಣ ಯಥಾ ಪ್ರಾಣಂ ಶರೀರಗಂ ಶ್ವಾಸ ಮಾತ್ರಂ ಜನಾ ಪ್ರಾಹು ಅನಿರ್ಣೀತಂ ಚ ಮಧ್ಯಮಾಃ ದೇವದೇವೇಶ್ವರಂ ಸೂತ್ರಂ ಆನಂದಂ ಪ್ರಾಣವೇದಿನಃ ಇತಿ ಚ. ಇದಿಷ್ಟು ಶ್ಲೋಕಗಳನ್ನ ಇಲ್ಲಿ ಉದಾಹರಿಸಿದ್ದಾರೆ ಆಚಾರ್ಯರು. ಅಂದ್ರೆ ಇದರ ಅಭಿಪ್ರಾಯ, ಅಧಮ ಜೀವರು ತಮ್ಮ ಬುದ್ಧಿಗನುಸಾರವಾಗಿ ತಮ್ಮ ಶರೀರದಲ್ಲಿರುವಂತಹ ಭಗವಂತನನ್ನ ಜೀವ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ. ಮಧ್ಯಮ ಜೀವರು ತಮ್ಮ ಬುದ್ಧಿನಿಗೆ ಅನುಸಾರವಾಗಿ ಭಗವಂತನನ್ನ ಜೀವ ಅಂತನೋ ಮತ್ತು ಜೀವ ವಿಲಕ್ಷಣ ಅಂತನೋ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಉತ್ತಮ ಜೀವರು ತಮ್ಮ ತಾರತಮ್ಯಾನುಸಾರಿಯಾದ ಬುದ್ಧಿ ಶುದ್ಧಿಗೆ ಅನುಗುಣವಾಗಿ ಆ ಜನಾರ್ದನನನ್ನ ಪೂರ್ಣಾನಂದಾದಿ ಗುಣವುಳ್ಳವನು, ಆದ್ರಿಂದ ಸರ್ವಜೀವರಿಗಿಂತ ಅತ್ಯಂತ ವಿಲಕ್ಷಣ ಅಂತ ಹೇಳ್ತಾರೆ. ಶರೀರದಲ್ಲಿ ಇರ್ತಕ್ಕಂತಹ ಪ್ರಾಣವನ್ನ ಅಧಮರು ಶ್ವಾಸ ಮಾತ್ರ ಅಂತ ಹೇಳ್ತಾರೆ. ಮಧ್ಯಮರು ಅದರ ಸ್ವರೂಪವನ್ನ ನಿರ್ಣಯ ಮಾಡ್ಲಿಕ್ಕಾಗದೆ ಹೋಗ್ತಾರೆ. ಉತ್ತಮರು ಅವನು ದೇವದೇವೇಶ್ವರನಾದ ಸೂತ್ರನಾಮಕನಾದ ಆನಂದರೂಪಿಯಾದ ಪ್ರಾಣದೇವರು ಅಂತ ಹೇಳ್ತಾರೆ. ಹೇಗೋ ಹಾಗೆ ಅಂತ ಇಷ್ಟು ಸ್ಪಷ್ಟವಾಗಿ ಈ ಶ್ಲೋಕದ ಅಭಿಪ್ರಾಯವನ್ನೇ ಅಲ್ಲಿ 4 ಶ್ಲೋಕಗಳಿಂದ 3-4 ಶ್ಲೋಕಗಳಿಂದ ವರ್ಣನೆ ಮಾಡಿದ್ದಾರೆ ಪ್ರಕಾಶ ಸಂಹಿತ. ವಾಯುವಿನ ದೃಷ್ಟಾಂತ ಯಥಾನಿಲ ಪಾರ್ಥಿವಮಾಶ್ರಿತೋ ಅಂತನ್ನೋದಕ್ಕೆ ವಾಯುವನ್ನ ಅಂದ್ರೆ ನಮ್ಮ ಶರೀರದ ಒಳಗೆ ದೇಹಗತಃ ಅಂತಿದೆ ಅಲ್ಲಿ ಸ್ಪಷ್ಟವಾಗಿ ಭಾಗವತ. ದೇಹಗತವಾದ ವಾಯುವನ್ನ ಕೆಲವರು ಅಂದ್ರೆ ಅಧಮರು, ಮಧ್ಯಮರು, ಉತ್ತಮರು ಅಂತ 3 ರೀತಿ ಜನಗಳು. ಅಧಮರು ಏನ್ ತಿಳ್ಕೊಳ್ತಾರೆ? ಅದೇ ಒಂದು ಶ್ವಾಸ ಅಷ್ಟೇ ತಿಳ್ಕೊಳ್ತಾರೆ. ಮಧ್ಯಮ ಜೀವರು ಆ ವಾಯುವಿನ ಒಳಗಿರುವ ಶ್ವಾಸರೂಪಿಯಾದ ಆ ವಾಯುವಿನ ಸ್ವರೂಪವನ್ನ ಏನು ಅಂತ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಏನೋ ಒಂದಿದೆ, ಬರೇ ಗಾಳಿ ಅಲ್ಲ ಇದು, ಬರೇ ಶ್ವಾಸ ಅಲ್ಲ, ಏನೋ ಇದೆ ಅಂತ ಅಷ್ಟು ಮಾತ್ರ ತಿಳ್ಕೊಳ್ತಾರೆ. ಏನು ಅಂತ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಉತ್ತಮ ಜೀವರು ಇದ್ದಾರಲ್ಲ ಅವ್ರು ಮಾತ್ರ ಈ ಒಳಗಿರುವ ಈ ವಾಯು ಅದು ದೇವದೇವೋತ್ತಮನಾದ ಸೂತ್ರನಾಮಕನಾದ ಪ್ರಾಣದೇವರು. ದೇವದೇವೇಶ್ವರಂ ಸೂತ್ರಂ ಆನಂದಂ ಪ್ರಾಣವೇದಿನಃ, ಸೂತ್ರನಾಮಕನಾದ ಆನಂದರೂಪಿಯಾದ ಮುಖ್ಯ ಪ್ರಾಣದೇವರೇ ಅಂತ ಹೀಗೆ ತಿಳ್ಕೊಳ್ತಾರೆ. ಹೇಗೋ ಅದೇ ರೀತಿ ಒಳಗಿರುವ ಆ ಭಗವಂತನನ್ನು ಕೂಡ ಜನರು ಅದರಲ್ಲಿ 3 ರೀತಿ. ಅಧಮ ಜೀವರು ತಮ್ಮ ಬುದ್ಧಿಗೆ ಅನುಸಾರವಾಗಿ ತಮ್ಮ ಶರೀರದಲ್ಲಿರುವ ಆ ಭಗವಂತನನ್ನ ತಾನೇ ಜೀವನೇ ಭಗವಂತ, ಜೀವ ಪರಮಾತ್ಮರು ಒಂದೇ ಅಂತ ತಿಳ್ಕೊಳ್ತಾರೆ. ಇವರು ಅಧಮ ಜೀವರು. ಮಧ್ಯಮ ಜೀವರು ಅವರ ಬುದ್ಧಿಗನುಸಾರವಾಗಿ ಅವನು ಜೀವನೇನೋ ಅಥವಾ ಜೀವ ವಿಲಕ್ಷಣನೋ ಅನ್ನೋ ಸಂಶಯಕ್ಕೆ ಒಳಗಾಗ್ತಾರೆ. ಏನು ಅಂತ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಉತ್ತಮ ಜೀವರು ಮಾತ್ರ ತಮ್ಮ ಬುದ್ಧಿ ತಾರತಮ್ಯಾನುಸಾರವಾದ ಬುದ್ಧಿಗೆ ಅನುಸಾರವಾಗಿ ಉತ್ತಮಾಸ್ತು ಹರಿಂಪ್ರಾಹು ತಾರತಮ್ಯೇನ ತೇಷುಚ, ಅವರು ಮಾತ್ರ ಆ ಭಗವಂತನನ್ನ ತಮ್ಮ ಶುದ್ಧವಾದ ಬುದ್ಧಿಗೆ ಅನುಗುಣವಾಗಿ ಅವನು ಪೂರ್ಣಾನಂದಾದಿ ಗುಣ ಶರೀರವುಳ್ಳವನು ಆ ಭಗವಂತ. ಹಾಗಾಗಿ ಸಕಲ ಜೀವರಿಗಿಂತ ಅತ್ಯಂತ ವಿಲಕ್ಷಣ, ಅವನು ಸರ್ವೋತ್ತಮ ಅಂತ ಹೀಗೆ ತಿಳ್ಕೊಳ್ತಾರೆ ಅಂತ ಇದಿಷ್ಟು ನಮಗೆ ಪ್ರಕಾಶ ಸಂಹಿತಾ ವಾಕ್ಯ ತಿಳಿಸಿಕೊಡ್ತಾ ಇದೆ. ಇದೇ ಅಭಿಪ್ರಾಯ ಈ ಭಾಗವತ ಶ್ಲೋಕಕ್ಕೆ. ಯಥಾಶಯಂ ಅಂತ ಇದೆ ಇಲ್ಲಿ ಭಾಗವತದಲ್ಲಿ. ಯಥಾಶಯಂ ದೇಹಗತೋ ವಿಭಾತಿ ಅಂತ. ಯಥಾಶಯಂ ಅನ್ನೋದಕ್ಕೆ ಅವರವರ ಬುದ್ಧಿಗೆ ಅನುಸಾರವಾಗಿ ಅಂತ ಬಿಡಿಸ್ಕೊಂಡು ಅಧಮರು, ಮಧ್ಯಮರು, ಉತ್ತಮರು ಅಂತ ಹಾಗಿಟ್ಕೊಳ್ಬೇಕು. ಬುದ್ಧಿ ಶುದ್ಧ್ಯನುಸಾರೇಣ, ಅವರ ಬುದ್ಧಿ ಶುದ್ಧಿಗೆ ಅನುಸಾರವಾಗಿ ಇಟ್ಕೊಳ್ಬೇಕು ಅಂತ ಆಚಾರ್ಯ ತಾತ್ಪರ್ಯ ಬರೀತಾರೆ. ಯಥಾಶಯಂ ಅನ್ನೋ ಭಾಗವತ ಶ್ಲೋಕಕ್ಕೆ ಬುದ್ಧಿ ಶುದ್ಧ್ಯನುಸಾರೇಣ ಅಂತ ಅವರವರ ಬುದ್ಧಿ ಶುದ್ಧಿಗೆ ಅನುಸಾರವಾಗಿ ಇಟ್ಟುಕೊಳ್ಬೇಕು. ಪ್ರಾಕೃತೈಹಿ ಅಂತೇನಿದೆ ಅಲ್ಲ, ಅದಕ್ಕೆ ಯಪ್ರಾಕೃತೈಹಿ ಜ್ಞಾನಪಥೈರ್ ಜನಾನಾಂ ಅಂತಿದೆ. ಅಲ್ಲಿ ಪ್ರಾಕೃತೈಹಿ ಅಂತ ಅನ್ನೋದಕ್ಕೆ ದುಷ್ಟಶಾಸ್ತ್ರಗಳಿಂದ
ಅಧಮ ಜೀವರು ಹೀಗೆ ದುಷ್ಟವಾಗಿ ತಿಳ್ಕೊಳ್ತಾರೆ. ಮಧ್ಯಮರು ಜ್ಞಾನಪಥೈಹಿ, ಜ್ಞಾನಪಥೈಹಿ ಅಂತ ಅನ್ನೋದಕ್ಕೆ ಸಚ್ಚಾಸ್ತ್ರಗಳಿಂದ ಉತ್ತಮವಾಗಿ ತಿಳ್ಕೊಳ್ತಾರೆ ಅಂತ ಇಟ್ಟುಕೊಳ್ಬೇಕು. ಮಧ್ಯಮರು ಎರಡನ್ನೂ ನಿರ್ಣಯ ಮಾಡ್ಲಿಕ್ಕಾಗದೆ ಅವರು ಸಂಶಯದಲ್ಲೇ ಮುಳುಗ್ತಾರೆ ಅಂತ ಇಟ್ಕೊಳ್ಬೇಕು. ಹೀಗೆ ಅನ್ವಯ ಮಾಡ್ಕೊಳ್ಬೇಕು ಅದನ್ನು. ಪ್ರಾಕೃತೈಹಿ ಜ್ಞಾನಪಥೈಹಿ ಅಂತ ಅನ್ನೋದಕ್ಕೆ ಮಧ್ಯಮರು, ಅಧಮರು ಮತ್ತು ಉತ್ತಮರು, ಮಧ್ಯದಲ್ಲಿ ಮಧ್ಯಮರನ್ನು ಇಟ್ಟುಕೊಳ್ಬೇಕು. ಹೀಗೆ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ತಮ್ಮ ತಮ್ಮ ಬುದ್ಧಿ ಶುದ್ಧದ ಬಲದಿಂದ ಭಗವಂತನನ್ನ ಕೆಲವು ರೀತಿ ತಿಳ್ಕೊಳ್ತಾರೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೀಗೆ ಉತ್ತಮರು ಭಗವಂತನನ್ನ ಪೂರ್ಣ ಜ್ಞಾನಾನಂದಮಯ, ಆದ್ರಿಂದ ಅವನು ಸರ್ವ ಜೀವರಿಗಿಂತ ಅತ್ಯಂತ ವಿಲಕ್ಷಣ ಅಂತ ತಿಳ್ಕೊಳ್ತಾರೆ. ಹೀಗೆ ಅವರವರ ಬುದ್ಧಿಯನುಸಾರವಾಗಿ ತಿಳಿದು ಬರುವಂತಹ ಎಲೆ ಭಗವಂತನೇ, ನೀನು ನನ್ನ ಮನೋರಥವನ್ನ ಈಡೇರಿಸು, ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಇಲ್ಲಿಗೆ ದಕ್ಷ ಪ್ರಜಾಪತಿ ಮಾಡಿದ 12 ಶ್ಲೋಕಗಳ ಈ ಒಂದು ಹಂಸಗುಖ್ಯ ಸ್ತೋತ್ರ ಅಲ್ಲಿಗೆ ಮುಗೀತು. ಆ 12 ಶ್ಲೋಕಗಳನ್ನು ಕೂಡ ಒಂದ್ಸಲ ಓದಿ ಬಿಡ್ತೇನೆ. ದಕ್ಷ ಪ್ರಜಾಪತಿ ಮಾಡಿದ ಸ್ತೋತ್ರ 23ನೇ ಶ್ಲೋಕದಿಂದ 34ನೇ ಶ್ಲೋಕದವರೆಗೆ. ದಕ್ಷ ಪ್ರಜಾಪತಿರ್ವಾಚ ನಮಃ ಪರಾಯಾವಿ ತಥಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟಧಾಮ್ನೆ ಗುಣತತ್ವಬುದ್ಧಿಭಿಃ ನಿವೃತ್ತಮಾನಾವಧಯೇ ಸ್ವಯಂಭುವೇ ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯುಃ ಸಖಾವಸಂತಂ ವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತದೃಷ್ಟಿಃ ತಸ್ಮೈ ಮಹೇಶಾಯ ನಮಸ್ಕರೋಮಿ ದೇಹೋऽಸವೋಕ್ಷಾ ಮನವೋ ಭೂತಮಾತ್ರಾಃ ನಾತ್ಮಾನಮನ್ಯಂ ಚ ವಿದುಃ ಪರಂ ಯತ್ ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞೋ ನ ವೇದ ಸರ್ವಜ್ಞಮನಂತಮೀಡೆ ಯದೋಪರಾಮೋ ಮನಸೋ ನಾಮ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್ ಯೈಯತೆ ಕೇವಲಯಾ ಸ್ವಸಂಸ್ಥಯಾ ಹಂಸಾಯ ತಸ್ಮೈ ಶುಚಿ ಸದ್ಮನೇ ನಮಃ ಮನೀಷಿಣೋಂತರಹೃದಿ ಸನ್ನಿವೇಶಿತಂ ಸ್ವಶಕ್ತಿಭಿರ್ನವಭಿಶ್ಚ ತ್ರಿವೃದ್ಭಿಃ ವಹ್ನಿಂ ಯಥಾ ದಾರುಣಿ ಪಾಂಚದಶ್ಯಂ ಮನೀಷಯಾ ನಿಷ್ಕೃಶಂತೀಹ ಗೂಢಂ ಸ ವೈ ಮಮಾಶೇಷ ವಿಶೇಷ ಮಾಯಾ ನಿಷೇಧ ನಿರ್ವಾಣ ಸುಖಾನುಭೂತಿಃ ಸ ಸರ್ವನಾಮಾ ಸ ಚ ವಿಶ್ವರೂಪಃ ಪ್ರಸೀದತಾಮನಿರುಕ್ತಾತ್ಮಶಕ್ತಿಃ ಯದ್ಯನ್ನಿರುಕ್ತಂ ವಚಸಾ ನಿರೂಪಿತಂ ಧಿಯಾಕ್ಷಭಿರ್ವಾ ಮನಸಾವೋತ ಯಸ್ಯ ಮಾ ಭೂತ್ಸ್ವರೂಪಂ ಗುಣರೂಪ ಬೃಂಹಿತಂ ಸ ವೈ ಗುಣಾಪಾಯ ನಿಸರ್ಗಲಕ್ಷಣಃ ಯಸ್ಮಿನ್ ಯತೋ ಯೇನ ಚ ಯಸ್ಯ ಯಸ್ಮೈ ಯಂ ಯೋ ಯಥಾ ಕುರುತೆ ಕಾರ್ಯತೆ ವಾ ಪರಾವರೇಷಾಂ ಪರಮಂ ಪ್ರಾಕ್ ಸ್ವಸಿದ್ಧಂ ತದ್ಬ್ರಹ್ಮ ತದ್ಧೇತುರನನ್ಯದೇಕಂ ಯಚ್ಛಕ್ತಯೋ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವೋ ಭವಂತಿ ಕುರ್ವಂತಿ ತೇಷಾಂ ಮುಹುರಾತ್ಮಮೋಹಂ ತಸ್ಮೈ ನಮೋऽನಂತ ಗುಣಾಯ ಭೂಮ್ನೆ ಅಸ್ತೀತಿ ನಾಸ್ತೀತಿ ಚ ವಸ್ತುನಿಷ್ಠಯೋಃ ಏಕಸ್ಥಯೋರ್ಭಿನ್ನ ವಿರುದ್ಧ ಧರ್ಮಯೋಃ ಅಪೇಕ್ಷಿತಂ ಕಿಂಚನ ಸಾಂಖ್ಯಯೋಗಯೋಃ ಸಮಂ ಪರಂ ಹ್ಯನುಕೂಲಂ ಬೃಹತ್ತತೆ ಯೋನುಗ್ರಹಾರ್ಥಂ ಭಜತಾಂ ಪಾದಮೂಲಂ ಅನಾಮರೂಪೋ ಭಗವಾನನಂತಃ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿಃ ಭೇಜೇ ಸಮಖ್ಯಂ ಪರಮ ಪ್ರಸೀದತಾಂ ಯಪ್ರಾಕೃತೈರ್ಜ್ಞಾನಪಥೈರ್ಜನಾನಾಂ ಯಥಾಶಯಂ ದೇಹಗತೋ ವಿಭಾತಿ ಯಥಾನಿಲ ಪಾರ್ಥಿವಮಾಶ್ರಿತೋ ಗುಣಂ ಸ ಈಶ್ವರೋ ಮೇ ಕುರುತಾನ್ ಮನೋರಥಂ. ಇದು ಶ್ರೀಮದ್ಭಾಗವತೆ ಷಷ್ಠಸ್ಕಂದೆ ಪ್ರಜಾಪತಿ ಕೃತ ಹಂಸಗುಖ್ಯ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು.
ನಮಸ್ಕಾರ, ಧನ್ಯವಾದಗಳು. ಆಚಾರ್ಯ, ಇಲ್ಲಿ ಪ್ರಾಣ ಇದು ಅಧಮ ಮಧ್ಯಮ ಮತ್ತು ಇದರಲ್ಲಿ ಪ್ರಾಣ ಇದು ಹೇಳುವಾಗ ಅಧಮ ಜನರು ಒಂದು ಶ್ವಾಸ ಮಾತ್ರ ಹೇಳ್ತಾರೆ, ಮಧ್ಯಮರು ಪ್ರಾಣ ಹೇಳ್ತಾರೆ. ಇದು ಆಯುರ್ವೇದದಲ್ಲಿ ಒಂದು ಇದನ್ನ ಬಗ್ಗೆ ಹೇಳುವಾಗ ಅಲ್ಲಿ ಭಗವಂತನ ಇದು ಏನು ಇಲ್ಲ ಅಲ್ಲಿ ಅದು ಪ್ರಾಣ ಬಗ್ಗೆ ಹೇಳುವಾಗ. ಸೊ ಅಂತ ತರ ಮಾಡಿದ್ರೆ ಒಂದು ಅದು ಅದು ನಾವು ಇದು ಹೇಗೆ ಒಪ್ಕೊಳ್ತೇವೆ ನಾವು? ಯಾಕಂದ್ರೆ ಅದು ಒಂದು ವೇದದ ಒಂದು ಅಂಗನೇ ಅಲ್ಲವಾ? ಅದರಿಂದ ಅಂತ ಒಂದು ವೈದ್ಯ ನಮಗೆ ಬೇಕಾ? ಯಾಕಂದ್ರೆ ಹಂಗಿಂದ ಒಂದು ಕ್ವಶನ್ ಬರ್ತದೆ ಅಲ್ವಾ? ಯಾಕೆಂದ್ರೆ ನಾವು ಅಧ್ಯಾತ್ಮ ನೋಡ್ತಾ ಇದ್ದೇವೆ ನಾವು. ಇಲ್ಲ, ನೀವು ಆಯುರ್ವೇದದಲ್ಲಿಯೂ ಕೂಡ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆಯುರ್ವೇದವನ್ನು ಕೂಡ ನೀವು ಈಗ ಏನ್ ಹೇಳ್ತಾ ಇದ್ದೀರಿ ಅದನ್ನ ಹಾಗೆ ಉಪಾಸನೆ ಮಾಡ್ರಿ, ಆದ್ರೆ ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ. ಆ ಪ್ರಾಣ ಅಂದ್ರೆ ಬರೇ ಪ್ರಾಣ ಅಲ್ಲ, ಮುಖ್ಯ ಪ್ರಾಣ ದೇವರೇ ಅನ್ನೋದನ್ನ ಜೋಡಿಸ್ಕೊಂಡು ಮಾಡಿದ್ರೆ ತಪ್ಪೇನಿಲ್ಲ, ಸರಿ ಆಗತ್ತ ಅವಾಗ ಆಯುರ್ವೇದನು ಕೂಡ. ಓಕೆ, ಅವ್ರು ಹೇಳಲಿಲ್ಲ ಅಂತ ಬಿಡಬೇಡ್ರಿ, ನೀವು ಸೇರಿಸ್ಕೊಳ್ಳಿ. ಓಕೆ. ಸೊ ಪ್ರಾರ್ಥನೆ ಮೂಲಕವಾಗಿ ಈ ಪ್ರಾಣ ಶಕ್ತಿ ಎಲ್ಲ ಮುಂದೆ ಎಲ್ಲ ಕರೆಕ್ಟ್ ಆಗಿರ್ಬೇಕಂದ್ರೆ ಅದು ಭಗವಂತನ ಪ್ರಾರ್ಥನೆ ಮಾಡಿ ಅದೆಲ್ಲ ಭಗವಂತನೇ ಸರಿ ಮಾಡಬೇಕು ಅಂತ ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದು ಕೂಡ ನಮಗೆ ಆರೋಗ್ಯ ಬರ್ಲಿಕ್ಕೆ ಇದೆ ಕಾರಣ. ಹೌದು. ಓಕೆ ಓಕೆ. ಗುರುಗಳಲ್ಲಿ ಮುಖ್ಯ ಪ್ರಾಣ ಅಂತರ್ಯಾಮಿ ಪರಮಾತ್ಮ ಇದ್ದಾನ ತಿಳಿಬೇಕಲ್ವಾ? ಯಾಕೆಂದ್ರೆ ಮುಖ್ಯ ಪ್ರಾಣದ ಮೇಲೆ ಪರಮಾತ್ಮ ಇದ್ದಾನಲ್ಲ ಉತ್ತಮ ಜೀವರಾಶಿಗಳು ಚಿಂತನೆ ಮಾಡುವಾಗ ಇದ್ದೇ ಇರ್ತಾನೆ ಯಾವಾಗ್ಲೂ. ಮುಖ್ಯ ಪ್ರಾಣ ಅಂತರ್ಯಾಮಿಯಾಗೆ ಭಗವಂತನ ಚಿಂತನೆ ಮಾಡಬೇಕು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ.